ಹಾಸನದಲ್ಲಿ ಮುಂದುವರೆದಿದೆ ಆಪರೇಷನ್ ಫುಟ್ಪಾತ್. ಗೂಡಂಗಡಿ ಆಗಿರ್ಬೋದು, ತಳ್ಳುಗಾಡಿ ಆಗಿರ್ಬೋದು, ಹಾಗೆ ಅದೆಲ್ಲವನ್ನ ಕೂಡ ಇದೀಗ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ವ್ಯಾಪಾರ ಆರಂಭಿಸಿದವರ ವಿರುದ್ಧ ಇದೀಗ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೇನ್ ರೋಡ್ಗಳಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರಕ್ಕೆ ಇದೀಗ ಸಂಪೂರ್ಣ ನಿಷೇಧ ಹೇರಿರುವಂತದ್ದು. ಹೀಗಾಗಿ ಅತಿಕ್ರಮಣ ತೆರವಿಗೆ ಪ್ರತ್ಯೇಕ ನೋಟಿಸ್ ಅಗತ್ಯ ಇಲ್ಲ ಅಂತ ಪಾಲಿಕೆ ಅವರಿಗೆ ಹೇಳಿದೆ. ಜೊತೆಗೆ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಇದೀಗ ನೀಡಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಫುಟ್ಪಾತ್ ತೆರವು ಕಾರ್ಯ ಹಾಸನದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಸೊ ಅಲ್ಲಿ ಫುಟ್ಪಾತ್ ನಲ್ಲಿರುವಂತಹ ಪೆಟ್ಟಿ ಅಂಗಡಿಗಳಾಗಿರ್ಬೋದು, ಗೂಡಂಗಡಿಗಳಾಗಿರ್ಬೋದು, ತಳ್ಳುವ ಗಾಡಿಗಳಾಗಿರ್ಬೋದು, ಹಾಗೆ ಅನಧಿಕೃತ ಬ್ಯಾನರ್ಗಳು, ಇದೆಲ್ಲವನ್ನ ಕೂಡ ಯಾವ ರೀತಿಯಾಗಿ ತೆಗಿತಾ ಇದ್ದಾರೆ ಅಧಿಕಾರಿಗಳು, ತೆಗೆಸ್ತಾ ಇದ್ದಾರೆ ಅಲ್ಲಿಂದ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಅಲ್ಲಿ ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ, ಅಡ್ಡಿಪಡಿಸಿದ್ರೆ ಅವರ ಮೇಲೆ ಕಾನೂನು ಕ್ರಮಕ್ಕೂ ಕೂಡ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಹಾಸನದಲ್ಲಿ ಫುಟ್ಪಾತ್ ತೆರವು ಕಾರ್ಯ ಚುರುಕಿನಿಂದ ಇದೀಗ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಾಕಷ್ಟು ಗೂಡಂಗಡಿಗಳು, ತಳ್ಳು ಗಾಡಿಗಳನ್ನು ಕೂಡ ಅವರು ತೆರವು ಮಾಡುವಂತಹ ಕೆಲಸದಲ್ಲಿ ಇದೀಗ ನಿರತರಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಸನದಲ್ಲೂ ಕೂಡ ಇದೀಗ ಚುರುಕಾಗಿದೆ ಈ ಒಂದು ಫುಟ್ಪಾತ್ ತೆರವಿನ ಕೆಲಸ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಒಂದು ತೆರವಿನ ಕಾರ್ಯಾಚರಣೆ ಸಂದರ್ಭದಲ್ಲಿ ಇನ್ ಕೇಸ್ ವ್ಯಾಪಾರಸ್ಥರು ಅಥವಾ ಬೀದಿ ಬದಿ ವ್ಯಾಪಾರಸ್ಥರು ಯಾರಾದರೂ ಅಡೆತಡೆ ಮಾಡಿದ್ರೆ, ಅಡ್ಡಿ ಮಾಡಿದ್ರೆ, ನಾವು ಅಂಗಡಿಯನ್ನು ತೆಗೆಯೋದಕ್ಕೆ ಬಿಡೋದಿಲ್ಲ ಅಂತ ಏನಾದರೂ ಪಟ್ಟು ಹಿಡಿದು ನಿಂತರೆ ಅವರ ಮೇಲೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗುತ್ತೆ. ಹಾಗೆ ನಿಯಮವನ್ನು ಉಲ್ಲಂಘಿಸಿದವರಿಗೆ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಗೂಡಂಗಡಿಗಳು, ಈ ಪಾಪ್ಕಾರ್ನ್ ಮಾರುವಂಥವರಾಗಿರ್ಬೋದು, ಹಾಗೆ ತಿಂಡಿ ತಿನಿಸುಗಳನ್ನ ನೀಡುವಂಥವರಾಗಿರ್ಬೋದು, ಚಿಕ್ಕ ಚಿಕ್ಕ ಪೆಟ್ಟಿ ಅಂಗಡಿಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೆರವು ಮಾಡಲಾಗ್ತದೆ. ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಮತ್ತು JCP ಸಹಾಯದಿಂದ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಾಸನದಲ್ಲಿ ಇದೀಗ ಆಪರೇಷನ್ ಫುಟ್ಪಾತ್ ಯಾವ ರೀತಿಯಾಗಿ ಮುಂದುವರೆದಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಇವತ್ತು ಅಧಿಕಾರಿಗಳು ರೋಡಿಗೆ ಇಳಿದು ಅಲ್ಲಿ ಇರುವಂತಹ ಒಂದಷ್ಟು ಅಂಗಡಿಗಳಾಗಿರ್ಬೋದು, ಚಿಕ್ಕ ಪುಟ್ಟ ಪೆಟ್ಟಿ ಅಂಗಡಿಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೆರವು ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೇನ್ ರೋಡ್ಗಳಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಸಂಪೂರ್ಣವಾಗಿ ನಿಷೇಧ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ರೀತಿಯಾಗೂ ಕೂಡ ತೆರವು ಕಾರ್ಯಾಚರಣೆಯನ್ನು ಹಾಸನದಲ್ಲಿ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಹಾಸನದಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ ಅನ್ನುವಂಥದ್ದನ್ನು, ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ವ್ಯಾಪಾರಸ್ಥರು ಇಲ್ಲ ನಾವು ಬಿಡೋದಿಲ್ಲ, ಅಂಗಡಿ ತೆರವಿಗೆ ನಾವು ಬಿಡೋದೇ ಇಲ್ಲ ಅಂತಂದರೆ ಅವರಿಗೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳ ನೇತೃತ್ವದಲ್ಲಿ ಇದೀಗ ಯಾವ ರೀತಿಯಾಗಿ ಅವರಿಗೆ ಮಾತಾಡಿ ಅವರ ಅಂಗಡಿಯನ್ನು ತೆಗೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಬೆಳಗ್ಗೆ ಅವರು ಬಂದು ವ್ಯಾಪಾರ ಸ್ಟಾರ್ಟ್ ಮಾಡಿಕೊಂಡಿರ್ತಾರೆ, ಆ ಪೆಟ್ಟಿ ಅಂಗಡಿಯವರು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆದರೆ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಬಂದು ಇದೀಗ ಅವರೆಲ್ಲರ ಮನವನ್ನು ಒಲಿಸಿ ಇದೀಗ ಎಲ್ಲ ರೀತಿಯಾಗೂ ಪೆಟ್ಟಿ ಅಂಗಡಿ, ಗೂಡಂಗಡಿ ಎಲ್ಲವನ್ನೂ ಕೂಡ ತೆರವು ಮಾಡ್ತಾ ಇದ್ದಾರೆ. ಹೀಗಾಗಿ ಹಾಸನದಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಚುರುಕಿನಿಂದ ಸಾಗ್ತಾ ಇದೆ.